ಗುರು ವೈಭವ್ ಸೂರ್ಯವಂಶಿ ಅವರು ಸ್ಕೋರ್ ಮಾಡಿದ್ರೆ ರಾಜಸ್ಥಾನ್ ರಾಯಲ್ಸ್ ಅವರು ಗೆಲ್ತೀವಿ ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ ಅಂತ ಹೇಳೋದು. ಸಖತ್ತಾಗಿ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಅಂತ ಹೇಳೋದು. ಇವತ್ತಿನ ಮ್ಯಾಚ್ ಗೆದ್ರೆ ಅವರು ಪ್ಲೇ ಆಫ್ಗೆ ಹೋಗೋ ರೈಸ್ ಇತ್ತು, ಅದು ಗೆದ್ಬಿಟ್ಟು ಪ್ಲೇ ಆಫ್ಸ್ ರೇಸಲ್ಲಿದ್ದಾರೆ ಅಂತ ಹೇಳೋದು. ಯಾರೇ ಒಬ್ಬ ಬ್ಯಾಟ್ಸ್ಮನ್ ಕೂಡ 50 ರನ್ ಸ್ಕೋರ್ ಮಾಡ್ದೇ ರಾಜಸ್ಥಾನ್ ರಾಯಲ್ಸ್ ಅವರು ಡಾಮಿನೇಟ್ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ, 30 ರನ್ಗಳ ಭರ್ಜರಿ ಜಯ ಗಳಿಸ್ಕೊಂಡಿದ್ದಾರೆ ಅಂತ ಹೇಳೋದು. ಇವತ್ತಿನ ಮ್ಯಾಚ್ ಏನಾಯಿತು ಮತ್ತು ಯಾರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ನೋಡ್ಕೊಬೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕ್ ಇನ್ಫೋ. ಗುರು ಇವತ್ತು ಫಸ್ಟ್ ಆಫ್ ಆಲ್ ಮುಂಬೈ ಇಂಡಿಯನ್ಸ್ ಅವರು ಟಾಸ್ಗೆ ಅದು ಫಸ್ಟ್ ಆಫ್ ಆಲ್ ಬೌಲಿಂಗ್ ಮಾಡ್ತಾರೆ. ಜಸ್ಪ್ರೀತ್ ಬುಮ್ರಾ ಅವರು ಇರೋದಿಲ್ಲ, ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇರ್ತಾರೆ ಅಂತ ಹೇಳೋದು. ರಾಜಸ್ಥಾನ್ ರಾಯಲ್ಸ್ ಅವರು ಇಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಸಖತ್ತಾಗಿ ಸ್ಟಾರ್ಟ್ ಮಾಡ್ತಾರೆ. ವೈಭವ್ ಸೂರ್ಯವಂಶಿ ಅವರು 4 ರನ್ ಅಷ್ಟೇ ಹೊಡೆಯೋದು. ವೈಭವ್ ಸೂರ್ಯವಂಶಿ ಅವರು ಔಟ್ ಆದಮೇಲೆ ಆಲ್ಮೋಸ್ಟ್ ರಾಜಸ್ಥಾನ್ ರಾಯಲ್ಸ್ ಅವರು ಜಾಸ್ತಿ 200 ಸ್ಕೋರ್ ಬರೋಲ್ಲ, ಆಲ್ಮೋಸ್ಟ್ 170 ರೇಂಜಲ್ಲಿ ಆಲ್ ಔಟ್ ಆಗ್ತಾರೆ, ಇಲ್ಲ ಅಷ್ಟರಲ್ಲಿ ಸೆಟ್ಲ್ ಆಗ್ತಾರೆ ಅಂತ ಅಂದ್ಕೊಂಡು ಸಖತ್ತಾಗಿ ಆಡ್ತಾರೆ ಜೈಸ್ವಾಲ್ ಅಂತ ಹೇಳೋದು. 27 ರನ್ ಅಗ್ರೆಸಿವ್ ಇಂಟೆಂಟಿಂದ ಆಡ್ತಾ ಇರ್ತಾರೆ. ಅದಾದ್ಮೇಲೆ ಜೈಸ್ವಾಲ್ ಕೂಡ ಔಟ್ ಆಗ್ತಾರೆ. ಧ್ರುವ್ ಜುರೆಲ್ ಆಗಿದೆ, ರಿಯಾನ್ ಪರಾಗ್ ಚೆನ್ನಾಗಿ ಆಡ್ತಾ ಇರ್ತಾರೆ. ಆದರೆ ರಿಯಾನ್ ಪರಾಗ್ ಅವ್ರು ಏನು ಮಾಡ್ತಾರೆ, ಪವರ್ ಪ್ಲೇ ಲಾಸ್ಟ್ ಬಾಲಲ್ಲಿ 6 ನಾಟ್ ಏಕೆ ಹೋಗ್ಬಿಟ್ಟು ಮಿಡ್ ಆಫ್ ಕ್ಲಿಯರ್ ಮಾಡೋಕ್ಕಾಗದೆ ಔಟ್ ಆಗ್ತಾರೆ ರಿಯಾನ್ ಪರಾಗ್ ಅಂತ ಹೇಳೋದು. ಕ್ಯಾಪ್ಟನ್ಶಿಪ್ 4ನ ಆಡ್ಬೋದಾಯಿತು, ಇನ್ನು ಸ್ವಲ್ಪ ಚೆನ್ನಾಗಿ ಅಗ್ರೆಸಿವ್ ಇಂಟೆಂಟಿಂದ ಓವರ್ ರನ್ಸ್ ಕೂಡ ಬಂದಿತ್ತು. ಸ್ವಲ್ಪ ನೀಟಾಗಿ ಆಡಿದರೆ ಅವರು ಇನ್ನೂ ಕೊನೆಗವರೆಗೂ ಇನ್ನೂ ಚೆನ್ನಾಗಿ ರನ್ಸ್ನ ಸ್ಕೋರ್ ಮಾಡೋದಾಯಿತು ಅಂತ ಹೇಳ್ತೀನಿ. ಧ್ರುವ್ ಜುರೆಲ್ ಸಖತ್ತಾಗಿ ಆಡ್ತಾರೆ. ಮತ್ತು ಶಣಕ್ ಅವರು ಅನ್ಫಾರ್ಚುನೇಟ್ನಾಗಿ ರನ್ಔಟ್ ಆಗಿ ಹೋಗ್ತಾರೆ ಗುರು. ಆ ರನ್ಔಟ್ ಆಗದೆ ಹೋಗಿದ್ರಂತೂ ಪಕ್ಕ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ಈಗ 205 ರನ್ ಟಾರ್ಗೆಟ್ ಆಗಿ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಇನ್ನು ಆಲ್ಮೋಸ್ಟ್ ಒಂದು 220 ರನ್ ರೇಂಜ್ಗೆ ಟಾರ್ಗೆಟ್ನಂತೂ ಪಕ್ಕ ಕೊಡ್ತಾಯಿದ್ರು ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ ಶಣಕ್ ಅವರು. ಕಾಲ್ ಕೊಡೋದೇ ನಿಮಗೆ ಇಲ್ಲಿ ಧ್ರುವ್ ಜುರೆಲ್ ಅಂತ ಹೇಳ್ಬೋದು. ರನ್ ಓಡಿ ಅಂತ ಹೇಳ್ಬಿಟ್ಟು ತಿರ್ಗಾ ಅವ್ರ ಕಡೆ ನೋಡೋದಿದ್ದಾರೆ. ದರ್ಶನ್ ಶಣಕ್ ಅವರು ನಾನ್ ಸ್ಟ್ರೈಕರಿಂದ ಓಡ್ಬಿಟ್ಟಿರ್ತಾರೆ, ಈಸಿಯಾಗಿ ರನ್ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಅದಾದಮೇಲೆ ಬಂದಂಥ ರವೀಂದ್ರ ಜಡೇಜಾ ನೀವು ಆಡಿಸ್ತೀರಾ ಅಂತ ಹೇಳಿದ್ರೆ ನಿಮಗೆ ಪ್ಲೇಯಿಂಗ್ ಲೆವೆನಲ್ಲಿ ಇರಬೇಕು. ಯಾಕಂದರೆ 2 ಓವರ್ ಬೌಲಿಂಗು ಮಾಡ್ತಾರೆ. ಆವಾಗೆಲ್ಲ ಚೆನ್ನೈಯಲ್ಲಿದ್ದಾಗ ಗುರು 4 ಓವರ್ ಬೌಲಿಂಗ್ ಮಾಡ್ತಿದ್ದಂಥ ಪ್ಲೇಯರ್ ನೀವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಗಲಿದ್ರೆ ಅವ್ರು ಆಡಿಸಲೇಬೇಡಿ. ಯಾಕಂದರೆ ಇಂಡಿಯಾ ಟೀಮ್ಗೆ ಬೇಕು ನಮಗೆ ರವೀಂದ್ರ ಜಡೇಜಾ ಅಂತಲೇ ಹೇಳ್ತೀನಿ. ಆದರೂ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಬರ್ತಾರೆ. ಶಿವಮ್ ದುಬೆ ಬದಲು ರವೀಂದ್ರ ಜಡೇಜಾನೇ ಆಡಿಸಿದ್ರೆ ಆಗೋದು. ಸಖತ್ತಾಗಿ ಆಡ್ತಿದ್ರು ಅಂತಲೇ ಹೇಳ್ಬೋದು. ಅದನ್ನ ಬಿಟ್ಟರೆ ನಿಮಗೆ ಧ್ರುವ್ ಜುರೆಲ್ ಅವರು ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಮತ್ತು ನಿಮಗೆ ದರ್ಶನ್ ಶಣಕ್ ಅವರು ಚೆನ್ನಾಗಿ ಆಡ್ತಾರೆ. ಮತ್ತು ರವೀಂದ್ರ ಜಡೇಜಾ ಅವರು ಚೆನ್ನಾಗಿ ಆಡ್ಕೊಡ್ತಾರೆ. ಮತ್ತು ಯಶಸ್ವಿ ಜೈಸ್ವಾಲ್ ಅವರ ಕಾರಣದಿಂದ ಸಖತ್ತಾಗಿ ಆಡಿ 205 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವ್ರಿಗೆ. ಅದನ್ನು ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ ರೋಹಿತ್ ಶರ್ಮಾ ಆಗಿದೆ, ರಿಯಲ್ ರಿಕಾರ್ಟನ್ ಅವರು. ರೋಹಿತ್ ಶರ್ಮಾ ಅವರು ಔಟ್ ಆಗ್ತಾರೆ ಬೇಗನೆ ಅಂತ ಹೇಳ್ಬೋದು. ಜೋಫ್ರಾ ಆರ್ಚರ್ ಒಂದು ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ದಾರೆ ಗುರು. ಲಾಸ್ಟ್ ಒಂದು 2-3 ಮ್ಯಾಚಲ್ಲಿ ಎಕ್ಸ್ಪೆನ್ಸಿವ್ ಆದರೂ ಕೂಡ ಈ ಮ್ಯಾಚನ್ನು ನೋಡಿ ತಿರ್ಗಾ ಯಾವ ರೀತಿ ಇಂಟರ್ನ್ಯಾಷನಲ್ ಬೌಲರು ಕಮ್ಬ್ಯಾಕ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ನ ಕೊಡಬೇಕು ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ ಇಲ್ಲಿ ಜೋಫ್ರಾ ಆರ್ಚರ್ ಅಂತ ಹೇಳ್ತೀನಿ. ಯಾಕಂದರೆ ಆ ರೀತಿ ಫೈರಿ ಫೇಸ್ನ ಇಟ್ಕೊಂಡು ಬೌಲಿಂಗ್ ಮಾಡುವಂಥ ಬೌಲರ್ ನಿಮಗೆ ಜೋಫ್ರಾ ಆರ್ಚರ್ ಅಂತ ಹೇಳೋದು. ಗುರು ಆಲ್ಮೋಸ್ಟ್ 40 ರನ್ಗೆ 4 ವಿಕೆಟ್ನ ಕಳ್ಕೊಂಡಿರ್ತಾರೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವರು. ಅಲ್ಲಿಂದ ಸರ್ವೈವಲ್ ಮಾಡೋದೇ ನಿಮಗೆ ಸೂರ್ಯಕುಮಾರ್ ಯಾದವ್ ಅಂತ ಹೇಳೋದು. ಸೂರ್ಯಕುಮಾರ್ ಯಾದವ್ ಈ ಸೀಸನ್ ಫಾರ್ಮಲ್ಲೇ ಇಲ್ಲ, ಆದರೂ ಕೂಡ ಸಖತ್ತಾಗಿ ಆಡ್ತಾರೆ. ಒಂದು 50+ ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅವ್ರು ಇಲ್ಲದೆ ಹೋಗಿರೋ 175 ರನ್ಗೆ ಇವರು 180 ರನ್ ಹೊಡೆದಿದ್ದಾರೆ. ಅದರಲ್ಲಿ 175 ರನ್ನಲ್ಲಿ ಆಲ್ಮೋಸ್ಟ್ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯನೇ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಗುರು ಏನು ಆಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಮುಂಬೈ ಇಂಡಿಯನ್ಸ್ ಟಾಪ್ ಆರ್ಡರ್ ಅಂತೂ ವರ್ಸ್ಟಾಗಿ ಹೋಗಿದೆ. ತಿಲಕ್ ವರ್ಮಾ ಆಗಿರೋದು, ರಿಯಲ್ ರಿಕಲ್ಟನ್ ಆದರೂ ಪರವಾಗಿಲ್ಲ, ನಿಮಗೆ ಸ್ವಲ್ಪ ನಮ್ಮಂದಿರು ಇರೋದ್ರಲ್ಲೇ ಸ್ವಲ್ಪ ಬೆಸ್ಟ್ ಆಗಿದ್ರು. ಆದರೆ ನಿಮಗೆ ತಿಲಕ್ ವರ್ಮಾ ಹಾಗೂ ನಿಮಗೆ ಸೂರ್ಯಕುಮಾರ್ ಯಾದವ್ ಈ ಸೀಸನ್ ಅಷ್ಟು ವರ್ಷ ಸೀಸನ್ ಅವ್ರಿಗೆ ಯಾವ ಸೀಸನು ಆಗಿಲ್ಲ ಅಂತಲೇ ಹೇಳ್ಬೋದು. ಬ್ಯಾಟಿಂಗ್ ಡೆಪ್ತ್ ಅಂತೂ ಚೆನ್ನಾಗಿದೆ, ಆದರೂ ಕೂಡ ಅವ್ರಿಗೆ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗ್ತಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ರೀತಿ ಪರ್ಫಾರ್ಮೆನ್ಸ್ ಬಂದರೆ ಎಲ್ಲಿ ಗೆಲ್ತಾರೆ ಗುರು. ಪವರ್ ಪ್ಲೇ 4 ವಿಕೆಟ್ 5 ವಿಕೆಟ್ನ ಕಳ್ಕೊಳ್ತಾ ಇದ್ದಾರೆ ಮುಂಬೈ ಇಂಡಿಯನ್ಸ್ ಅವರು. ಆ ರೀತಿ ಕಳ್ಕೊಂಡ್ರೆ ಪವರ್ ಪ್ಲೇ ಡಾಮಿನೇಟ್ ಮಾಡಬೇಕು ಅಂತ ಯಾವುದೇ ಒಂದು ಟೀಮ್ ಆದರೂ ಅಷ್ಟೇ. ನೀವು ಗೆಲ್ಲಬೇಕು ಮ್ಯಾಚ್ನ ಅಂತ ಹೇಳಿದ್ರೆ ಪವರ್ ಪ್ಲೇಲಿ ನೀವು ಡಾಮಿನೇಟ್ ಮಾಡಿದ್ರೆ ಸಖತ್ ಈಸಿ ನಿಮಗೆ ಮ್ಯಾಚ್ನ ಗೆಲ್ಲೋದಕ್ಕೆ. ಪವರ್ ಪ್ಲೇ ನೀವೇನೋ ಡಾಮಿನೇಟ್ ಮಾಡಿಲ್ಲ, ಬ್ಯಾಕ್ ಫುಟ್ಟಲ್ಲಿ ಉಳ್ಕೊಂಡ್ರೆ ಅಂತ ಹೇಳಿದ್ರೆ ನೀವು ಮ್ಯಾಚ್ನ ಗೆಲ್ಲೋದು ಸಖತ್ ಕಷ್ಟ ಅಂತ ಹೇಳೋದು. ಅದೇ ರೀತಿ ಇವತ್ತು ಆಯಿತು ಅಂತ ಹೇಳೋದು. ಮುಂಬೈ ಇಂಡಿಯನ್ಸ್ ಟೀಮ್ ಅಂತೂ ಚೆನ್ನಾಗಿದೆ, ನೆಕ್ಸ್ಟ್ ಸೀಸನ್ ಬೆಟರ್ ಆಗಿ ಬರ್ತಾರೆ ಅಂತ ಹೇಳೋದು. ಹಾರ್ದಿಕ್ ಪಾಂಡ್ಯ ಅವರು ಒಳ್ಳೆ ಅಗ್ರೆಸಿವ್ ಇಂಟೆಂಟಿಂದ ಆಡೋಕ್ಕೆ ಹೋಗ್ಬಿಟ್ಟು ಔಟ್ ಆಗ್ತಾರೆ. ಮತ್ತು ಸೂರ್ಯಕುಮಾರ್ ಅದು ಒಳ್ಳೆ ಕ್ಲಾಸ್ ಇನ್ನಿಂಗ್ಸ್ ಆಡ್ತಾರೆ ಅಂತ ಹೇಳೋದು. ಮತ್ತು ಕಾರ್ವಿನ್ ಬಾಷ್ ಅವರು ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಕೊಡೋಕ್ಕಾಗಲಿಲ್ಲ ನಿಮಗೆ, ಬೇರೆ ಯಾರು ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ. ಮತ್ತು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ನಮಗೆ ಕರ್ನಾಟಕದ ಬೌಲರ್ ಆದಂಥ ಯಶ್ರಾಜ್ ಪುಂಜಾ ಆಗಿರ್ಬೋದು, ಮತ್ತು ಬ್ರಿಜೇಶ್ ಶರ್ಮಾ ಆಗಿರ್ಬೋದು, ಮತ್ತು ಬರ್ಜರ್ ಆಗಿರ್ಬೋದು, ಮತ್ತು ನಿಮಗೆ ಜೋಫ್ರಾ ಆರ್ಚರ್ ಸಖತ್ತಾಗಿ ಬೌಲಿಂಗ್ ಮಾಡಿ ಸಖತ್ತಾಗಿ ಆಡಿಸಿ 30 ರನ್ಗಳ ಭರ್ಜರಿ ಜಯ ಗಳಿಸ್ಕೊಂಡು ರಾಜಸ್ಥಾನ್ ರಾಯಲ್ಸ್ 4ನೇ ಟೀಮ್ ಆಗಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳೋದು. ಪ್ಲೇ ಆಫಲ್ಲಿ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.